ಸಂವಿಧಾನದ ಮುಖಾಂತರ ಆರ್ಟಿಕಲ್ 21 ನಲ್ಲಿ ಈ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಕೊಟ್ಟಿದೆ. ನಿಮ್ಮ ಉದಾಹರಣೆಗೆ ನೀವು ಕನಕಪುರಕ್ಕೆ ಹೋಗಿ, ಈ ನರೇಗಾ ಯೋಜನೆ ಇಡೀ ಭಾರತದಲ್ಲಿ ನನ್ನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನರೇಗಾವನ್ನು ಪ್ರಯೋಗ ಮಾಡಿದಂಥ ಒಂದು ತಾಲೂಕು. ಇಲ್ಲೇನೋ ಬಹಳ ದೊಡ್ಡ ಅವ್ಯವಹಾರ ನಡೆದಿದೆ ಅಂತೇಳಿ ಕೇಂದ್ರ ಸರ್ಕಾರದ ಟೀಮು, BJP ಟೀಮು ತನಿಖೆ ಮಾಡಿದ್ರು. 16 ಡೆಲಿಗೇಷನ್ಸ್ ಬಂತು. ಒಂದು ತಾಲೂಕಲ್ಲಿ ಸುಮಾರು 250-300 ಕೋಟಿ ರೂಪಾಯಿಯಷ್ಟು ಉದ್ಯೋಗ ಖಾತ್ರಿ ಯೋಜನೆಯನ್ನು ಖರ್ಚು ಮಾಡಿದ್ದೇವೆ. ಸುಮಾರು 50,000ಕ್ಕೂ ಹೆಚ್ಚು ದನಂಕೊಟ್ಟಿಗೆ ಕಟ್ಟಿದ್ದೇವೆ. ಜಮೀನುಗಳನ್ನು ಮಟ್ಟ ಮಾಡಿಕೊಂಡಿದ್ದೇವೆ. ಕೃಷಿ ಹೊಂಡಗಳನ್ನು ಕಟ್ಟಿದ್ದೇವೆ. ಶಾಲಾ ಕಟ್ಟಡ, ನೂರಾರು ಚೆಕ್ ಡ್ಯಾಮ್ಗಳು, ಅಲ್ಲಿ ಕಟ್ಟಿರೋಂಥ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಅವರೇ ಆಶ್ಚರ್ಯಪಟ್ಬಿಟ್ಟು ಇಲ್ಲಿ ಈ ರೀತಿ ಮಾಡಿದ್ದಾರೆ ಅಂಥೇಳಿ ಕೊನೆಗೆ ನನಗೆಲ್ಲಿ ಕರೆದು ಅವಾರ್ಡ್ ಕೊಡಬೇಕಾಗ್ತದೋ ಅಂಥೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನ ಕರೆಸಿ ದೆಹಲಿಯಲ್ಲಿ ದಿ ಬೆಸ್ಟ್ ತಾಲೂಕ್ ಆಫ್ ನರೇಗಾ ಅಂಥೇಳಿ ಕೊಟ್ಟಿದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಂದು ಪಂಚಾಯತಿಲಿ ಈ ನರೇಗಾ ಯೋಜನೆಯಲ್ಲಿ ನಮ್ಮ ಸಂವಿಧಾನ ಹಕ್ಕು. ಈಗ ನನಗೆ ಕೂಲಿ ಬೇಕು ಅನ್ನೋದಾದರೆ ಆ ಊರಿನ ಪಂಚಾಯತಿಯವರೆಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಅವರೇ ಪ್ಲ್ಯಾನ್ ಮಾಡಿ ಯಾರ್ಯಾರು ಕೂಲಿಗಾರರು ಇದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತ ಅವರೇ ತೆಗೆದುಕೊಂಡು ಈ ಕೆಲಸವನ್ನು ಆ ಊರಿನಲ್ಲಿ ಮಾಡ್ತಾಯಿದ್ರು. ಪ್ರತಿದಿನವೂ ಎನ್ರೋಲ್ ಮಾಡ್ತಾಯಿದ್ರು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೊಂದು 75%, 25% ಇತ್ತು. ಮಿಕ್ಕಿದು 10% ರಾಜ್ಯ ಸರ್ಕಾರ, 90% ಕೇಂದ್ರ ಸರ್ಕಾರ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡಬೇಕಾದಂಥ ಕೂಲಿ ಹಣನೇ ಕೂಡ ಇವತ್ತು ಕೊಡ್ತಿರ್ಲಿಲ್ಲ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಬದಲಾವಣೆ ಮಾಡಿ ಸ್ವರೂಪ ತೆಗೆದಿದ್ದಾರೆ. 60-40 ಸ್ಕೀಮ್ ಏನು ಮಾಡಿದ್ದಾರೆ, ಇದ್ರ ಒಂದು ಅರ್ಥ ಟು ಕಿಲ್ ದಿಸ್ ಪ್ರೋಗ್ರಾಮ್. ಈ ಕಾರ್ಯಕ್ರಮವನ್ನು ಕೊಲೆ ಮಾಡಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಇರುವಂಥ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಯಕ್ರಮವನ್ನು ಕೊಲೆ ಮಾಡಲಿಕ್ಕೆ ಈ ಒಂದು ಹೊಸ ಬಿಲ್ಲನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದು ಇಡೀ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಎಲ್ಲ ಪ್ರತಿನಿಧಿಗಳಿಗೆ ಇದು ಶಾಕಿಂಗ್. ಇಡೀ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದಂಥ ಪಂಚಾಯತಿ ಮೆಂಬರ್ಗಳಿಗೆ, ಅಧಿಕಾರಿಗಳಿಗೆ. ಸೊ ಇಲ್ಲಿ ಏನು ನಾವೊಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ, ಇಲ್ಲೇನು ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ, ಇಡೀ ರಾಜ್ಯದ ಜನತೆಯಲ್ಲಿ, ನಮ್ಮ ರಾಜ್ಯದಲ್ಲೇ ಬೇರೆ ರಾಜ್ಯಗಳಲ್ಲಿ ಎಲ್ಲ ಶಾಕಿಂಗ್. ಇದು ಎಷ್ಟು ಜನ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ನೇರವಾಗಿ ಅಕೌಂಟ್ ಹೋಗ್ತಾ ಇತ್ತು. ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳು ಅವ್ರಿಗೆ ಕೂಲಿನೂ ಸಿಗ್ತಾ ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾ ಇತ್ತು. ನಾನು ಬೇರೆ ನೀವೆಲ್ಲೂ ನೋಡಬೇಕಾಗಿಲ್ಲ, ನನ್ನ ತಾಲೂಕೇ ಸಾಕು. ನೀವು ಹೋಗಿ ಪರಿಶೀಲನೆ ಮಾಡಿಬಿಟ್ಟು ಏನೇನು ಮಾಡಿದ್ದೀವಿ ಅನ್ನೋದನ್ನು ನೀವು ನೋಡಬೇಕು. ಯಾವ ರೀತಿ ಕಟ್ಟಿದ್ದೀವಿ, ಏನು ಎಷ್ಟು ಅಭಿವೃದ್ಧಿ ಆಗಿದೆ, ಯಾವ ರೀತಿ ಆಗಿದೆ, ಏನೇನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಹಿಂದೆ ಬಳ್ಳಾರಿಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದಾಗ ನನಗೆಲ್ಲೋ ಒಂದು ಜಾಗದಲ್ಲಿ ಒಂದಷ್ಟು ಹೆಣ್ಮಕ್ಳುಗಳು ಅಥವಾ ತೊಡಕುಗಳನ್ನು ಹೇಳಿದ್ರು. CP ಜೋಶಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್. ನಾನು ಹೋಗಿ ಸೋನಿಯಾ ಗಾಂಧಿಗೆ ಹೇಳಿದೆ ಈ ಥರ ಇದೆ ಅಂತ. ಸೊ ಬೇರೆ ಜಮೀನಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಬೇರೆಯವ್ರಿಗೂ ನಾಚಿಕೆ ಪಟ್ಕೊಳ್ತಾರೆ ಅಂತೇಳಿ. ಸೊ ಆವತ್ತು ಅವ್ರು ಕರೆದು CP ಜೋಶಿ ಅಂತ ಕಳಿಸಿ ಇದೇನು ನೋಡು, ಪರಿಶೀಲನೆ ಮಾಡಿ ನೋಡು ಅಂತ ಹೇಳಿದ್ರು. ಆಮೇಲೆ ತನ್ನ ಸ್ವಂತ ಜಮೀನಲ್ಲೇ ಈ ನರೇಗಾ ಯೋಜನೆಯಲ್ಲಿ ಸ್ವಂತ ಜಮೀನಲ್ಲೇ ಅವನು ಕೆಲಸ ಮಾಡಿಕೊಂಡ್ರೆ, ಅವನು ಸ್ವಂತ ಆಶ್ರಯ ಮನೆ ಕಟ್ಕೊಂಡ್ರೆ, ಅವನು ದನಿಕೋಟೆಗೆ ಕಟ್ಕೊಂಡ್ರೆ, ಅವನದೇ ಆದಂಥ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಕೂಲಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು ಐತಿಹಾಸಿಕವಾದಂಥ ಯೋಜನೆ ಇದು.
Pilotji, when I come and met Madam and said about the problems within this stage, that day C.P. Joshi was there as the Rural Development Minister. I gave a proposal to Madam, and Madam, she referred to it. You can have a work done in your own farmland, leveling the farmland, doing agriculture, building your own houses, in anything, added, and money was being given to the, wages was being given to those people. That is the strength. ಅದು ಆ ಶಕ್ತಿಯನ್ನು ಇವತ್ತು ಈ ಒಂದು ಸಂವಿಧಾನದ ಹಕ್ಕಿನಲ್ಲಿ ನಿನ್ನ ಜಮೀನಲ್ಲೂ ಕೆಲಸ, ಬೇರೆಯವ್ರ ಜಮೀನಿಗೂ ಕೆಲಸ ಮಾಡಿದ್ರೆ ಅವಮಾನ ಆಗ್ತದೆ ಅಂತೇಳಿ ನಿನ್ನ ಜಮೀನಲ್ಲೇ ನೀನು ಕೆಲಸ ಮಾಡೋದಕ್ಕೆ ಕೂಲಿ ಕೊಡುವಂಥ ಒಂದು ಯೋಜನೆ. ಇದು ಇವತ್ತು ಎಲ್ಲ ನಮ್ಮ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಶಾಕ್ ಆಗಿದ್ದಾರೆ. ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರಕ್ಕೆ ನಾಳೆ ದೆಹಲಿಯಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಒಂದು ದೊಡ್ಡ ವ್ಯಾಖ್ಯಾನ ನಡೀತೀವಿ, ಚರ್ಚೆ ಮಾಡ್ತೀವಿ. ಇದು ರಾಷ್ಟ್ರದ ಇಡೀ ವರ್ಲ್ಡ್ ನೋಡ್ತಾ ಇತ್ತು ಇಂಥ ಕಾರ್ಯಕ್ರಮ. ಅಂಥದ್ರಲ್ಲಿ ಇವತ್ತು ನಾವು ಇದರ ದೊಡ್ಡ ಮಟ್ಟದಲ್ಲಿ ಇದೊಂದು ಆಂದೋಲನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. 90-10 ಇದನ್ನ 60-40 ಅಂತಂದ್ರೆ ಯಾವ ರಾಜ್ಯದವರು ಕೂಡ ಇದನ್ನ ಹಣ ಕೊಡಕ್ಕಾಗಲ್ಲ. ಈ ಕಾರ್ಯಕ್ರಮ ಸತ್ತೋಯ್ತು. ಇದನ್ನ ಸಮಾಧಿ ಮಾಡಿದ್ರು, ಕೊಲೆ ಮಾಡಿದ್ರು. ಇದರಲ್ಲಿ ಯಾವ ಥರದ ಕಾರ್ಯಕ್ರಮ ಇದು ನಡೆಯೋದಿಲ್ಲ. ನಾನು ಸಾಮಾನ್ಯವಾಗಿ ಯಾವುದೇ ಆಗಲಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಹಕ್ಕನ್ನು ಕೊಟ್ಟದನ್ನ ಮುಟ್ತಾರೆ, ಧೈರ್ಯ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಇದನ್ನು ನೋಡಿ ಈ ರೀತಿ BJP ಸರ್ಕಾರ ಮಾಡಿರೋಂಥ ಒಂದು ಕಾರ್ಯಕ್ರಮದಿಂದ, ತೀರ್ಮಾನದಿಂದ ಇದು ದಿಸ್ ಈಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಅನಿಸ್ತಾ ಇದೆ ನನಗೆ. ಇದರಿಂದನೇ ಮುಂದಿನ ದಿನದಲ್ಲಿ ಈ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗ್ತಾ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮಗಳೇ ಸಾಕ್ಷಿ. ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗಿತಾರೆ ಅಂತಂದ್ರೆ ಅವರ ಹೆಸರಿನಲ್ಲಿ ಕೊಟ್ಟಂತ ಬಡವರಿಗೆ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ತೆಗಿತಾರೆ ಅಂತಂದ್ರೆ ಅದಕ್ಕೆ ಕುತ್ತಿಗೆನ ಹಿಚಿಕ್ತಾರೆ ಅಂತಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ. ಸೊ ನಾವು, ನಮ್ಮ ಪಕ್ಷ ಮತ್ತು ಸರ್ಕಾರ, all of us will join together, the government and the party, both will join together. We will fight it out. This is a national issue, as already said by my friend